ರಾಷ್ಟ್ರ ಧ್ವಜಕ್ಕೆ ಇದೆಂತ ಅವಮಾನ. ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಕೊಡುವುದು ಉಡಾಫೆ ಉತ್ತರ. ರಾಷ್ಟ್ರ ಧ್ವಜಕ್ಕೆ ಗೌರವ ರಕ್ಷಿಸದೆ ಇರುವುದು ಜನರಿಗೆ ಇನ್ನಿಂತ ಸೇವೆ ಕೊಡ್ತಾರೆ. ವೀಕ್ಷಕರೇ ನಮಸ್ಕಾರ. ಇದು ನಿಜಕ್ಕೂ ನಾಚಿಕೆಯಿಂದ ವ್ಯವಸ್ಥೆ ತಲೆ ತಗ್ಗಿಸಬೇಕಾದ ವಿಚಾರ. ಯಾಕಂದ್ರೆ ಕೆಲ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾಷ್ಟ್ರ ಧ್ವಜಕ್ಕೆ ಅಪಮಾನವಾಗಿದೆ. ಈ ಬಗ್ಗೆ ಇಡೀ ಗ್ರಾಮಸ್ಥರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವರು ಕೊಡೋದು ಉಡಾಫೆ ಉತ್ತರ. ಅಷ್ಟೇ ಅಲ್ಲ, ಇಂತಹ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳುವುದೇ ಇಲ್ಲ. ಇಷ್ಟಕ್ಕೂ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿರುವ ಈ ಘಟನೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಸಾಮ್ರಾಟ್ ಟಿವಿ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ. ವೀಕ್ಷಕರೇ, ರಾಷ್ಟ್ರ ಧ್ವಜವನ್ನ ಬೆಳಿಗ್ಗೆ ಧ್ವಜಾರೋಹಣ ಮಾಡಿದ್ರೆ ಸಂಜೆಯ ಹೊತ್ತಿಗೆ ಧ್ವಜವನ್ನ ಇಳಿಸಬೇಕು. ಆದರೆ ಅದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೇಕವಾಡ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ರಾತ್ರಿಯಾದ್ರೂ ಧ್ವಜವನ್ನ ಇಳಿಸದೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿಯಲ್ಲಿರುವ ಅಧಿಕಾರಿಗಳಿಗೆ ರಾಷ್ಟ್ರ ಧ್ವಜವನ್ನ ಸಂಜೆಯ ನಂತರ ಹಾರಿಸಬಾರದು ಎನ್ನುವ ಇಂಗಿತ ಜ್ಞಾನ ಕೂಡ ಇಲ್ಲ. ಫೆಬ್ರವರಿ 8ರಂದು ದಿನನಿತ್ಯ ನಿಯಮಾನುಸಾರವಾಗಿ ಪಂಚಾಯಿತಿಯ ಮುಂದೆ ಧ್ವಜಾರೋಹಣ ಮಾಡುವ ಹಾಗೆ ಬೆಳಿಗ್ಗೆ ಧ್ವಜವನ್ನ ಏರಿಸಲಾಗಿದೆ. ಅದೇ ರೀತಿ ಸಂಜೆ ಸರಿಯಾದ ಸಮಯಕ್ಕೆ ಧ್ವಜವನ್ನ ಇಳಿಸಬೇಕಾಗಿತ್ತು. ಆದರೆ ತಡರಾತ್ರಿ 1 ಗಂಟೆವರೆಗೂ ಕೂಡ ಧ್ವಜವನ್ನ ಇಳಿಸದೆ ರಾಷ್ಟ್ರ ಧ್ವಜಕ್ಕೆ ಅವಮಾನವನ್ನ ಮಾಡಲಾಗಿದೆ. ಹಾಗಾಗಿ ಬೇಕವಾಡ ಗ್ರಾಮಸ್ಥರು ಹಾಗೂ ಕೆಲ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ತಪ್ಪಿತಸ್ಥ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಸರಿಯಾದ ಶಿಕ್ಷೆಯಾಗಬೇಕು ಎಂದು ಆಗ್ರಹ ಮಾಡಿದ್ದಾರೆ. ನಮ್ಗ ಇದು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ ಕೆಲಸ ಐತಿ. ಇದ್ರ ಬಗ್ಗೆ ನೀವು ಎಷ್ಟು ನಿರ್ಲಕ್ಷ್ಯ ತೋರಿಸ್ತೀರಿ. ಮುಂಜಾನೆ 9 ಪೊಲೀಸ್ ಅಧಿಕಾರಿಗಳು, ಮಾಧ್ಯಮ ಮಿತ್ರರು, ಸಮಾಜ ಮುಖಂಡರು, ದೇಶ ಪ್ರೇಮಿಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರು, ಆಮೇಲೆ ಊರಿನ ಪಂಚರು ಬಂದಾರ. ನೀವು ಅವ್ರಿಗೆ ಮರ್ಯಾದೆ ಕೊಡದೆ 1 ಗಂಟೆವರೆಗೂ ಕಾಲಹರಣ ಮಾಡ್ತೀರಿ. ಯಾಕ್ರಿ? ನೀವು ಕಾನೂನದ ನಿಮ್ಗೆ ಅರಿವಿಲ್ಲ, ಕಾನೂನು ಬಗ್ಗೆ ನಿಮ್ಗೆ ಗೌರವ ಇಲ್ಲ. ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಬಂದು ನಿಂತಾರ ಇಲ್ಲಿ, ಅವ್ರನ್ನು ನೀವು ನಿರ್ಲಕ್ಷ್ಯ ಮಾಡ್ತೀರಿ. ಯಾಕೆ ರಾಷ್ಟ್ರ ಧ್ವಜದ ಬಗ್ಗೆ ಇಷ್ಟ ಯಾಕೆ ಅಪಮಾನ ನಿಮ್ಗ? ಅದನ್ನ ಒಂದು ಮುಸ್ಲಿಂ ಅಧಿಕಾರಿ ಮೇಲೆ ಹಾಕ್ತೀರಿ. ಆ ಅಮಾಯಕರನ್ನ ಪಾಪ ಬಲಿಪಶು ಮಾಡ್ತೀರಿ. ಯಾಕ್ರಿ ಅವ್ರ ಮೇಲೆ ಯಾಕೆ ಹಾಕ್ತೀರಿ? ಇಷ್ಟು ದಿನ ಸ್ಟಾಪ್ಗಳದಾರ, ಜಮಾದಾರ ಏನ್ರ ಅವ್ನ ಹೆಸರೇನ್ರಿ? ಏನವ್ನ ಹೆಸರೇನ್ರಿ? ವಾಟರ್ ಮ್ಯಾನ ಇಮಾಮ್ ಜಮಾದಾರ್ ಅಂತ. ಏನೋ ಗ್ರಾಮಸ್ಥರು ಮಾಡಿದ ಪ್ರತಿಭಟನೆಯ ಬಿಸಿ ಅಧಿಕಾರಿಗಳಿಗೆ ತಟ್ಟುತ್ತಿದ್ದಂತೆ ನಡುಕ ಶುರುವಾಗಿದೆ. ಆದ್ರೂ ಮಾಡಿರುವ ತಪ್ಪನ್ನ ಒಪ್ಪಿಕೊಳ್ಳದೆ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿದಂತೆ ತಮ್ಮ ತಪ್ಪನ್ನ ಗ್ರಾಮದ ವಾಟರ್ ಮ್ಯಾನ್ ಮೇಲೆ ಹಾಕಿದ್ದಾರೆ. ವಾಟರ್ ಮ್ಯಾನ್ ನಿರ್ಲಕ್ಷ್ಯದಿಂದಲೇ ರಾಷ್ಟ್ರ ಧ್ವಜಕ್ಕೆ ಅವಮಾನವಾಗಿದೆ. ಇದರಿಂದ ಅಮಾಯಕನಾದ ಆ ವಾಟರ್ ಮ್ಯಾನ್ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಇನ್ನು ಈ ಬಗ್ಗೆ ಪ್ರತಿಭಟನಾಕಾರರು ಏನ್ ಹೇಳ್ತಿದ್ದಾರೆ ಅಂತ ಒಮ್ಮೆ ನೀವೇ ಕೇಳಿ. ಖಾನಾಪುರ ತಾಲೂಕಿನ ಬೇಕವಾಡ ಗ್ರಾಮ ಪಂಚಾಯತಿಯಲ್ಲಿ ತಡರಾತ್ರಿ 1 ಗಂಟೆವರೆಗೂ ರಾಷ್ಟ್ರ ಧ್ವಜವನ್ನ ಹಾರಿಸಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದಕ್ಕಂತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ಈಗಾಗಲೇ ಅವರ ಮೇಲಾಧಿಕಾರಿಗಳು ಅಂದ್ರೆ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಹಾಗೂ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳವರೆಗೂ ನಾವು ಇಲ್ಲಿವರೆಗೂ ವರದಿಯನ್ನು ಕೊಟ್ಟಿದ್ದೇವೆ. ಮತ್ತೆ ರಾಷ್ಟ್ರ ಧ್ವಜದ ಬಗ್ಗೆ ನಿರ್ಲಕ್ಷ್ಯ ತೋರಿದ ಅಭಿವೃದ್ಧಿ ಅಧಿಕಾರಿ ಮೇಲೆ ಸಂಬಂಧಪಟ್ಟ ಯಾರೇ ತಪ್ಪಿಸ್ತೀವಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಆಫೀಸರ್ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿ ಅವ್ರಿಗೆ ಹೇಳಿದ್ದೇವೆ. ಅವರು ಕೂಡ ಯಾರೇ ಆರೋಪಿ ಆಗಿರ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳಿ ಕೇಸ್ ದಾಖಲಿಸಕ ನಮ್ಗೊಂದು ಅರ್ಜಿ ಮೂಲಕ ಕೊಡ್ರಿ ಅಂತ ಹೇಳಿದ್ರು ನಾವು ಈಗಾಗಲೇ ಕೊಟ್ಟಿದ್ದೆವು. ಅದನ್ನ FIR ಮಾಡ್ಕೊಂಡು ಮಾನ್ಯ ನ್ಯಾಯಾಂಗಕ್ಕೆ ಸಲ್ಲಿಸಿ ನ್ಯಾಯಾಂಗ ಹೋರಾಟ ಮಾಡಕ್ಕೆ ನಾವು ನಮ್ಮ ಸಂಘಟಿತರು ಆಮೇಲೆ ಗ್ರಾಮಸ್ಥರು ಎಲ್ಲರೂ ಮುಂದಾಗಿದ್ದೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಬೇಕವಾಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿರುವ ತಪ್ಪನ್ನ ಮುಚ್ಚಿಕೊಳ್ಳಲು ವಾಟರ್ ಮ್ಯಾನ್ ಅನ್ನ ಬಲಿಪಶು ಮಾಡುತ್ತಿದ್ದಾರೆ.
ಈ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಆದಷ್ಟು ಬೇಗ ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕಿದೆ. ಇಲ್ಲದೆ ಹೋದ್ರೆ ಈ ಹೋರಾಟ ನಿಲ್ಲಿಸಲ್ಲ ಎಂದಿದ್ದಾರೆ ಗ್ರಾಮಸ್ಥರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ. ಇದು ನೊಂದವರ ಧ್ವನಿ.